ನನ್ಗೆ ಅವಾಗ್ಲೇ ಮೈ ತುಂಬಾ ಸೆರಗೋದ್ಕೊಂಡು ಸೆರೆಗ್ ತೆಗೀರಮ್ಮ, ಕರಿಮಣಿ ಕಾಣ್ಲಿ ಅಂತ, ಮದ್ವೆ ಆಗಿದೆ ಅಂತ ಗೊತ್ತಾಗ್ಲಿ, ಎಲ್ರು ನನ್ಗೆ ಉತ್ತರ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಅದೇ ಫಕೀರಪ್ಪನ್ ಟೆನ್ಷನ್ ಆಗಿತ್ತು ಅನ್ಸುತ್ತಲ್ಲ, ಎಲ್ರು ಅವ್ರ ಜೊತೆ ಹೋಗಿ ಕೇಳ್ತಿದ್ರು ಏನೋ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಲಗೇಜ್ ತಗೊಂಡು ಇಳಿತಾ ಇದ್ವಿ. ಫೋನ್ ಬಂತು, ಲ್ಯಾಂಡ್ ಫೋನು. ರೆಕಾರ್ಡಿಂಗ್ ಪೋಸ್ಟ್ಪೋನ್ ಆಗಿದೆ, ಯಾವಾಗ ಅಂತ ಡೇಟ್ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಶುಕ್ರವಾರ ನೋಡಿದ್ರೆ ರಾಜ್ಕುಮಾರ್ ಜೊತೆಲಿ ವಾಣಿ ಹಾಡಾಗಿದೆ ಅಂತ ಅಂದ್ಬಿಟ್ಟು ಬಂದಿತ್ತು. ಜೊತೆಗೆ ನಿಮ್ಮ ಒಂದ್ ಹಾಡಿಗೆ ಒಬ್ರು ನಿಮ್ಮನ್ನ ಪೆದ್ದಮ್ಮ ಅಂತ ಕರೆದು ಮಾತಾಡ್ಸಿದ್ರಲ್ಲ, ಏನ್ ಈ ಪೆದ್ದಮ್ಮ ಕತೆ? ದುಡ್ಡು ಬಂತೇನ್ರಿ ಅಂದ್ರು. ಯಾವ ದುಡ್ಡು ಸರ್, ನಿಮ್ ಹತ್ರ ಯಾವ್ದು ತಗೊಂಡಿಲ್ವಲ್ಲ ನಾನು ಅಂತಂದ ಯೋಚನೆ ಮಾಡ್ತಾ ಇದ್ದೆ. ನಿಮ್ಗೆ ಟೆನ್ಷನ್ ಆಯ್ತು? ಟೆನ್ಷನ್ ಆಯ್ತು. ಇವ್ರ ಹತ್ರ ನಾನು ಯಾವಾಗ ದುಡ್ಡು ತಗೊಂಡೆ, ದುಡ್ಡು ಕೇಳ್ತಾ ಇದ್ದಾರಲ್ಲ, ಎಲ್ಲಿ ಕೊಡ್ಲಿ ಅಂತ ಅನ್ಬಿಟ್ಟು. ದುಡ್ಡು ಕೊಡ್ತಾರೆ ಅಂತ ಗೊತ್ತಿಲ್ಲ, ನನಗ್ ಕೇಳ್ಬೇಕು ಅಂತಾನು ಗೊತ್ತಿಲ್ಲ. ನಮ್ಮ ಅತ್ತೆ ಹಾಡಿಸ್ಕೊಂಡು ಸುಮ್ನೆ ಕಳಿಸ್ಬಿಡ್ತಾರಲ್ಲ, ದುಡ್ಡು ಕೊಟ್ಟಿರ್ತಾರೆ, ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ನಿಮ್ ಜೊತೆ ಮಾತಾಡುವಾಗ ಅದೇ ಖುಷಿ ಆಗುತ್ತೆ. ಬಟ್ ನೀವ್ ಅವಾಗ ಮಾತಾಡುವಾಗ ನಂಗೊಂದು ಕರಿಮಣಿ ಕತೆ ಹೇಳಿದ್ರಿ. ಅಲ್ಲಿ ತುಳು ಸಾಂಗ್ ಹಾಡಕ್ ಹೋಗೋವಾಗ ಒಂದು ಕರಿಮಣಿ ಕತೆ ಸೆರ್ಗ್ ಹಾಕೊಂಡಿದ್ರಿ, ಅದೇನ್ ಕತೆ? ಅದು ತುಳು ಹಾಡುಗಳು ಹಾಡ್ತಾ ಇದ್ನಲ್ಲ, ಸುಮಾರು ಜನ ನನ್ನನ್ನ ಮದ್ವೆ ಆಗ್ಬೇಕು ಅಂತ ಕೇಳಿದ್ರು. ನನಗೆ 35 ವರ್ಷ. 35 ವರ್ಷಕ್ಕೆ? ಅವ್ರಿಗೆ ಗೊತ್ತಿಲ್ಲ ಅದು? ಅವ್ರಿಗೆ ಗೊತ್ತಿಲ್ಲ. ನಾನು 20-21 ವರ್ಷದವಳ ಇದ್ದಂಗೆ ಇದ್ದೆ. ನನಗೆ 7th ಸ್ಟ್ಯಾಂಡರ್ಡ್ ಓದ ಮಗ ಇದ್ದ. 6-7 ವರ್ಷದ ಮಗಳಿದ್ಲು. ಅವ್ರ ಹಾಡ್ತಾ ಇದ್ರೆ ನನ್ನನ್ನ ಮದ್ವೆ ಆಗ್ಬೇಕು ಅಂತ ಅನ್ಬಿಟ್ಟು ಎಲ್ರು ಕೇಳೋರಂತೆ. ಕ್ಯಾಸೆಟ್ ಮೇಲೆ ಫೋಟೋ ತಗೊಳ್ಳೋ, ಪ್ರತಿಯೊಂದು ಕ್ಯಾಸೆಟ್ ಮೇಲೂ ಅದೇ ತರ ಫೋಟೋ ತೆಗೆದು ಹಾಕ್ತಾ ಇದ್ವಿ. ಅದಕ್ಕೆ ಒಬ್ಬ ಫಕೀರಪ್ಪ ಅಂತ ಫೋಟೋದವನು ಇದ್ದ. ನನ್ಗೆ ಒಂದ್ಸಲ ಫೋಟೋ ತೆಗಿಬೇಕಂದ್ರೆ ನನ್ಗೆ ಅವಾಗ್ಲೇ ಮೈ ತುಂಬಾ ಸೆರಗೋದ್ಕೊಂಡು ಸೆರಗ್ ತೆಗೀರಮ್ಮ, ಕರಿಮಣಿ ಕಾಣ್ಲಿ ಅಂತ, ಮದ್ವೆ ಆಗಿದೆ ಅಂತ ಗೊತ್ತಾಗ್ಲಿ, ಎಲ್ರು ನನ್ಗೆ ಉತ್ತರ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಅಂತ ಅನ್ಬಿಟ್ಟು. ಅದೇ ಫಕೀರಪ್ಪನ್ ಟೆನ್ಷನ್ ಆಗಿತ್ತು ಅನ್ಸುತ್ತಲ್ಲ, ಎಲ್ರು ಅವ್ರ ಜೊತೆ ಹೋಗಿ ಕೇಳ್ತಿದ್ರು ಏನೋ. ನಾನ್ ಯಾವಾಗ್ಲೂ ಸೆರಗು ಹಾಕೊಂಡು ಹಾಡೋದು. ಈ PBS ಜೊತೆಲಿ ಪ್ರೋಗ್ರಾಮ್ನಲ್ಲೂ ಸೆರಗು ಹಾಕೊಂಡೆ ಹಾಡ್ತಿದ್ದೀನಿ. ಆ ಫೋಟೋ ಇದೆ. ಅವರು ಅದೇ ಹೇಳಿದ್ರು, ಸೆರಗ್ ತೆಗೀರಮ್ಮ, ಕರಿಮಣಿ ಕಾಣ್ಲಿ, ಮದ್ವೆ ಆಗಿದೆ ಅಂತ ಗೊತ್ತಾಗ್ಲಿ, ನನಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಯಾರ ಈ ಫಕೀರಪ್ಪ ಈ ತರ ಕೇಳ್ತಾರೆ ಅಂದ್ರೆ, ಎಲ್ಲಾರು ಬರೋರೆಲ್ಲ, ನಿಮ್ಮನ್ನ ನೋಡ್ದವ್ರೆಲ್ಲ ಕೇಳೋದೆ, ನಿಮ್ಮ ಮದ್ವೆ ಆಗಿದ್ಯಾ
ಆಗದೆ ಇದ್ರೆ ನಾನು ಮಾಡ್ಕೋತೀನಿ, ನಾನು ಅಂತ ಆವತ್ತಿಂದ ಸೆರಗು ತೆಗೆದು ಕರಿಮಣಿ ಕಾಣೋಂಗೆ ಹಾಡೋಕ್ಕೆ ಶುರು ಮಾಡಿದೆ. ಒಂದ್ ಸ್ಟೈಲೇ ಚೇಂಜ್ ಆಗೋಯ್ತು ಇಲ್ಲಿದ್ದು ಸೆರಗ ಆಮೇಲೆ ಫಕೀರಪ್ಪ ಹೇಳಿರೋದ್ರಿಂದ. ಹೌದೌದು. ನಿಜ, ಅದೊಂದು ಕತೆ. ಜೊತೆಗೆ ಇನ್ನೊಂದು ವಿಚಾರ ನೀವು ನನ್ನ ಜೊತೆ ಹೇಳ್ಕೊಂಡ್ರಿ, ಶಂಕರ್ ಗುರು ಅವ್ರ ಜೊತೆ ಹಾಡುವಂತ ಒಂದು ಅವಕಾಶನೂ ಇತ್ತು, ಅದು ಮಿಸ್ ಆಯ್ತು. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹಾಡಿದ್ಮೇಲೆ ಒಂದು 4-5 ತಿಂಗಳಾಗಿರ್ಬೇಕು. ಶಂಕರ್ ಗುರು ಪಿಕ್ಚರ್ಗೆ ಫೋನ್ ಮಾಡಿದ್ರು, ನಾಳಿದ್ದಿರೋ ರೆಕಾರ್ಡಿಂಗ್ ಇದೆ, ನೀವು ಹೊರಟು ಬಂದ್ಬಿಡಿ ಅಂತ ಅಂದ್ಬಿಟ್ಟು ಮಾರನೇ ದಿವಸ ನಾವು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಲಗೇಜು ತಗೊಂಡು ಇಳಿತಾ ಇದ್ವಿ. ಫೋನ್ ಬಂತು, ಲ್ಯಾಂಡ್ ಫೋನು. ರೆಕಾರ್ಡಿಂಗ್ ಪೋಸ್ಟ್ಪೋನ್ ಆಗಿದೆ, ಯಾವಾಗ ಅಂತ ಡೇಟ್ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು ಶುಕ್ರವಾರ ನೋಡಿದ್ರೆ ರಾಜ್ಕುಮಾರ್ ಜೊತೆಲಿ ವಾಣಿ ಹಾಡಾಗಿದೆ ಅಂತ ಅಂದ್ಬಿಟ್ಟು ಬಂದಿತ್ತು. ಮಧ್ಯದ ಅರೇಂಜರ್ಸ್ ಯಾರೋ ರಾಜಕೀಯ ಮಾಡಿ ಕೆಡಿಸಿದ್ದಾರೆ. ಆವಾಗ್ಲೂ ಹಾಗೆ ರಾಜಕೀಯ ಇತ್ತ? ಯಾವಾಗ್ಲ ಪ್ರಪಂಚ ಹುಟ್ಟಿದಾಗಿಂದಲ ಈ ನಾನೇ ಬದುಕಬೇಕು ಅನ್ನೋ ಸ್ವಾರ್ಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅಮ್ಮ. ಅದು ಈಗ ನಮ್ಮ ಕಾಲದಲ್ಲಿ ಒಬ್ರನ್ನ ಹೊಸಬ್ರನ್ನ ಬಿಡಬಾರ್ದು ಅನ್ನೋದಿತ್ತು. ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನೇ ಬದುಕಬೇಕು, ನಾನೇ ಚೆನ್ನಾಗಿರ್ಬೇಕು ಅನ್ನೋದು ಇದೆ. ಸಂಸಾರದಲ್ಲಿ 4 ಜನ ಇದ್ರು, 4 ಜನದಲ್ಲೂ ಸ್ವಾರ್ಥ ಇರುತ್ತೆ. ಹೌದು, ಖಂಡಿತ, ಅದು ನಿಜ. ಜೊತೆಗೆ ನಿಮ್ಮ ಒಂದು ಹಾಡಿಗೆ ಒಬ್ರು ನಿಮ್ಮನ್ನ ಪೆದ್ದಮ್ಮ ಅಂತ ಕರೆದು ಮಾತಾಡ್ಸಿದ್ರಲ್ಲ, ಏನ್ ಈ ಪೆದ್ದಮ್ಮ ಕತೆ? ನನಗೆ ವಿಜಯ ಭಾಸ್ಕರ್ ಪಡುವರಳ್ಳಿ ಪಾಂಡವರು ಪಿಕ್ಚರ್ಗೆ ಶ್ರೀರಾಮ ಬಂದವನೇ ಹಾಡ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೋಗೋಣ ಅಂತ ಹೊರಡ್ತಾ ಇದ್ವಿ. ವಿಜಯ ಭಾಸ್ಕರ್ ರೀ ಪೆದ್ದಮ್ಮ ಬನ್ರಿ ಇಲ್ಲಿ ಅಂತ. ಪೆದ್ದಮ್ಮ ಅಂದ್ರೆ ತೆಲುಗುನಲ್ಲಿ ದೊಡ್ಡಮ್ಮ. ಓ, ನಾವು ಬೇರೆ ಪೆದ್ದಮ್ಮ ಅನ್ಕೊಂಡು. ಕನ್ನಡದಲ್ಲಿ ಪೆದ್ದಮ್ಮ ಅಂದ್ರೆ ಬುದ್ಧಿ ಇಲ್ದೆ ಇರೋರು ಅಂತ. ಅವರು ನಾಯ್ಡು ಆಗಿದ್ದಕ್ಕೆ ತೆಲುಗುನಲ್ಲಿ ಪೆದ್ದಮ್ಮ ಅಂತ ಕರೆದ್ರು ಏನೋ. ದೊಡ್ಡಮ್ಮ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ. ಬನ್ರಿ ಇಲ್ಲಿ ಅಂತ ಅಂದ್ರು. ನಾನು ಏನೋ ಇನ್ನೊಂದ್ಸಲ ಹಾಡೋಕ್ಕೆ ಹೇಳ್ತಾರೇನೋ ಅಂದ್ಕೊಂಡು ಹೋದೆ. ದುಡ್ಡು ಬಂತೇನ್ರಿ ಅಂತಂದ್ರು. ಯಾವ ದುಡ್ಡು ಸರ್, ನಿಮ್ಮ ಹತ್ರ ಯಾವುದು ತಗೊಂಡಿಲ್ವಲ್ಲ ನಾನು ಅಂತಂದ ಯೋಚನೆ ಮಾಡ್ತಾ ಇದ್ದೆ. ನಿಮಗೆ ಟೆನ್ಷನ್ ಆಯ್ತು? ಟೆನ್ಷನ್ ಆಯ್ತು. ಇವ್ರ ಹತ್ರ ನಾನು ಯಾವಾಗ ದುಡ್ಡು ತಗೊಂಡೆ? ದುಡ್ಡು ಕೇಳ್ತಾ ಇದ್ದಾರಲ್ಲ, ಎಲ್ಲಿ ಕೊಡ್ಲಿ ಅಂತ ಅಂದ್ಬಿಟ್ಟು, ರೀ ನೀವು ಹಾಡಿದ್ದಕ್ಕೆ ದುಡ್ಡು ಕೊಡ್ತಾರೆ, ತಗೊಂಡಿಲ್ವಾ ನೀವು ಅಂತ. ನನಗೆ ದುಡ್ಡು ಕೊಡ್ತಾರೆ ಅನ್ನೋ ಗಮನನೇ ಇಲ್ಲ.
ಅಂದ್ರೆ ಮುಂಚಿನ ಹಾಡುಗಳಿಗೆಲ್ಲ ನೀವು ದುಡ್ಡು ತಗೊಂಡೇ ಇರ್ಲಿಲ್ಲ? 5 ಪಿಕ್ಚರ್ಗೂ ಯಾವುದು ಪ್ರೋಗ್ರಾಮ್ಗೂ ದುಡ್ಡು ತಗೊಂಡೆ. ಮುಂಬೈನಲ್ಲಿ ವಿಜಯ ಭಾಸ್ಕರ್ ನೈಟು ಆಯಿತು. PBS ನಾನು, ವಾಣಿ ಜಯರಾಮ್, BK ಸುಮಿತ್ರಾ ಎಲ್ಲ ಹಾಡಿದ್ವಿ. ಆವಾಗ ಒಂದು 5-6 ಹಾಡು ಕೊಟ್ಟಿದ್ರು. ಹಾಡ್ಬಿಟ್ಟು ಸುಮ್ಮನೆ ಬಂದೆ. ದುಡ್ಡು ಕೊಡ್ತಾರೆ ಅಂತ ಗೊತ್ತಿಲ್ಲ, ನನಗೆ ಕೇಳಬೇಕು ಅಂತನೂ ಗೊತ್ತಿಲ್ಲ. ನಮ್ಮ ಅತ್ತೆ ಹಾಡಿಸ್ಕೊಂಡು ಸುಮ್ಮನೆ ಕಳಿಸ್ಬಿಡ್ತಾರಲ್ಲ, ದುಡ್ಡು ಕೊಟ್ಟಿರ್ತಾರೆ, ಸುಳ್ಳು ಹೇಳ್ತಿದ್ದಾಳೆ ಅಂತ. ನನಗೆ ದುಡ್ಡು ಕೇಳಬೇಕು ಅನ್ನೋ ಗಮನನೇ ಇಲ್ಲ. ನನಗೂ ನಮ್ಮ ಯಜಮಾನ್ರಿಗೂ ಇಬ್ಬರಿಗೂ ಇಲ್ಲ. ಹಂಗಂದ್ರೆ ನಿಮ್ಮ ಮೊದ್ಲು ದುಡ್ಡು ಬಂದಿರೋದಲ್ಲ, ಪೆದ್ದಮ್ಮ ಅಂತ ನಿಮ್ಮನ್ನ ಕರೆದ್ರಲ್ಲ? ದುಡ್ಡು ಕೊಡ್ತಾರೆ, ತಗೊಂಡೋಗ್ರಿ ಅಂತ. ನಾನು 4-5 ಪಿಕ್ಚರ್ಗೂ ಸುಮ್ಮನೆ ಹಾಡ್ಬಿಟ್ಟು ಹೊರಟೋಗಿದ್ದೀನಿ ಸರ್ ಅಂದೆ. ಅವರು ಅರೇಂಜರ್ನ ಕರೆದು ಇವ್ರಿಗೆ ದುಡ್ಡು ಕೊಟ್ಟಿಲ್ವಪ್ಪ. ಅವರು ಹಾಡಿದ ತಕ್ಷಣ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಮಾಯ ಆಗ್ಬಿಟ್ಟಿರ್ತಾರೆ. ಎಲ್ಲಿ ದುಡ್ಡು ಕೊಡೋದು ಸರ್ ಅಂತ. ಇನ್ಮೇಲೆ ಹಾಡಿದ್ವಿ, ನಿಂತ್ಕೊಂಡು ದುಡ್ಡಿಸ್ಕೊಂಡೋಗಿ, ಇಲ್ಲದೆ ಇದ್ರೆ ಆ ದುಡ್ಡು ಅವನೇ ಜೋಬ್ಗೆ ಹಾಕೋತಾನೆ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾನು ದುಡ್ಡು ಕೇಳಬೇಕು ಅನ್ನೋ ಗಮನ ಬಂತು. ಅವತ್ತು ಫಸ್ಟ್ ಎಷ್ಟು ನಿಮ್ಗೆ ದುಡ್ಡು ಕೊಟ್ಟಿದ್ರು? 300 ರೂಪಾಯಿ. ಅಂದರೆ ಆವಾಗ 100 ರೂಪಾಯಿಗೂ ಬೆಲೆ ಇತ್ತು. 74-75ರಲ್ಲಿ ಒಳ್ಳೆ, ಆದರೂ ಕಡಿಮೆನೆ. ಕೇಳಿದವರೆಲ್ಲ ಅಯ್ಯೋ 300 ರೂಪಾಯಿಗೆ ಹಾಡಿದ್ರ ಅನ್ನೋರು. ನಾವು ನಮ್ಮ ಹತ್ರ ದುಡ್ಡಿಲ್ದೆ ನಮ್ಮ ಯಜಮಾನ್ರ ಫ್ರೆಂಡ್ ಹತ್ರ 400 ರೂಪಾಯಿ ಕೊಡು, ಬಂದಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಾಲ ಇಸ್ಕೊಂಡು ಹೋಗಿ ಹಾಡಿ ಅದನ್ನ 2-3 ಕಂತಲ್ಲಿ ತೀರ್ಸಿದೀವಿ. ಹೌದಾ? ನಾನು ಅವರು ಹಾಡಿದ್ಮೇಲೆ ಅವರು ದುಡ್ಡು ಕೊಡ್ತಾರೆ ಅನ್ನೋ ಪ್ರಜ್ಞೆನೂ ಇಲ್ಲ. ಸುಮ್ಮನೆ ಹಾಡು ಬಂದಿದ್ದು ಅಷ್ಟೆ. ಅಂದ್ರೆ ನೀವು ಅವಾಗ ಹೇಳಿದ್ರಿ ನಮಗೆಲ್ಲ ಆಮೇಲೆ ಬದಲಾವಣೆ ಹೆಂಗೆ ಇತ್ತು ಅಂದ್ರೆ ಬೇರೆಯವ್ರಿಗೆಲ್ಲ 5,000 ತನಕನೂ ಕೊಡ್ತಿದ್ರು, ಎಲ್ಲ ಫೆಸಿಲಿಟಿ ಸಿಕ್ಕಿನು. ನಿಮ್ಗೆ 500 ಕೊಟ್ರೇನೆ ಅದು ಹೆಚ್ಚು ಅಂತ. ಈ ಹಾಡಿನಿಂದಲೇ ಜೀವನ ನಡೀತಿತ್ತ ಅಂತ ಅವಾಗ? ತುಂಬಾ ಕಷ್ಟ ಇತ್ತು. ನಾನು ಒಬ್ಬಳ ದುಡಿಮೆಯಿಂದ ಮನೆ ನಡಿಬೇಕಾಗಿತ್ತು. 6-7 ಜನ ಮನೆ ಬಾಡಿಗೆ ಕಟ್ಕೊಂಡು ಎಲ್ಲ ಹೊಟ್ಟೆಪಾಡು ಎಲ್ಲ ನೋಡಿಕೊಂಡು, ಅದರ ಜೊತೆಲಿ ಹುಷಾರಿಲ್ದೇ ಇದ್ರೆ ಔಷಧಿ, ಬಟ್ಟೆ ಎಲ್ಲ ಅದರಲ್ಲೇ ಕಂಡ್ಕೋಬೇಕಾಗಿತ್ತು. ಭಾಳ ಕಷ್ಟ ಇತ್ತು. ಈಗಿನಷ್ಟು ದುಡ್ಡು ನೋಡ್ತಾ ಇರಲಿಲ್ಲ. ಈಗ ಒಂದು ಸಾಂಗ್ಗೆ 50,000, 60,000,
ತಗೋತಾರೆ. ನಮ್ಗೆ 500 ಕೊಟ್ರೆ ಬಹಳ ರಾಜ್ಕುಮಾರ್ ಜೊತೆಲಿ ಹಾಡ್ದಾಗ 500 ಕೊಟ್ಬಿಟ್ರು, ಕುಣಿದಾಡ್ಬಿಟ್ವೆ. ನಾನು ನಮ್ಮ ಯಜಮಾನ್ರು ಕುಣಿದಾಡ್ಬಿಟ್ವಿ. ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಹಿಂದೆ ಹಾಡಿದ್ದೆಲ್ಲ 300 ರೂಪಾಯಿ ಕೊಡೋರು. ಇವರು 500 ರೂಪಾಯಿ ಕೊಟ್ಟಿದ್ದು ನಮ್ಗೆ ಹಿಡಿಸ್ಲಾರ್ದ ಸಂತೋಷ, ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಅಂತ.